ಸ್ನೇಹಿತರೆ ಇಲ್ಲಿ ನಾನೀಗ ಡೊನೇಟ್ ಮಾಡ್ತಿದ್ದೀನಿ. ಲೈಟ್ ಹತ್ತಿಲ್ಲಮ್ಮ. ಹಾಂ ಹತ್ತು. ಸ್ನೇಹಿತರೆ ಇಲ್ಲಿಗ ಡೊನೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು ನೀಟಾಗೆ ಇದನ್ನೀಗ ಉಳಿಬಿಟ್ಟಿದ್ದೆ 10 ನಿಮಿಷ. ಇದನ್ನು ಈಗ ನೀಟಾಗೆ ಉಜ್ಜಬೇಕು. ಈ ಥರ ನೀಟಾಗಿ ಉಜ್ಜಿಬಿಟ್ಟು ಆಮೇಲೆ 40 ಗ್ರಾಮ್ ಸ್ನೇಹಿತರೆ ಉಂಡೆ ಮಾಡಿಬಿಟ್ಟು ಚಿಕ್ಕದಾಗೆ 40 ಗ್ರಾಮ್ ಈ ಥರ ಉಂಡೆ ಮಾಡಿಬಿಟ್ಟು ರೈಸ್ ಬರೋಗಂಟ ತಟ್ಟಿಯಾಗಿ ಇಟ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಕರಿಬೇಕು ಸ್ನೇಹಿತರೆ. ಇದ್ರ ಬಗ್ಗೆ ನಾನು ರೆಸಿಪಿ ಮಾಡ್ತೀನಂತೆ ಮುಂದಿನ ವೀಡಿಯೋದಲ್ಲಿ. ಇವಾಗ ಬನ್ನಿ ಇವಾಗ ಡೊನೇಟ್ ಮಾಡೋಣ. ಈ ಥರ ನೀಟಾಗೆ ಮಸಿಬೇಕು. ಹಣ್ಣು ತರುತ್ತೆ. ಚೂರು ಆಯಿಲ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಇದಿಬೇಕು. ಈಗ ಸ್ನೇಹಿತರೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು 40 ಗ್ರಾಮ ಈ ಥರ ಕಟ್ ಮಾಡಿಬಿಟ್ಟು ಇಲ್ಲಿ ಈ ಥರ ಬನ್ನಿ ತೋರಿಸ್ತೀನಿ. ಈ ಥರ 40 ಗ್ರಾಮು ಕಟ್ ಮಾಡ್ಕೊಂಡು 35 ಗ್ರಾಮು ಇಲ್ಲ 40 ಗ್ರಾಮ್ ಕಟ್ ಮಾಡ್ಕೊಂಡು ನೀಟಾಗಿ ಈ ಥರ ಸುತ್ತಬಿಟ್ಟು ನೋಡಿ ತಟ್ಟೆಗೆ ಮೈದಾ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ತಟ್ಟೆಗೆ ಇಡಬೇಕು ಸ್ನೇಹಿತರೆ. ಸ್ವಲ್ಪ ಈ ಥರ ಸುತ್ತೆ ಎಲ್ಲ ತಟ್ಟೆಗೆ ಇಡಬೇಕು ಸ್ನೇಹಿತರೆ. ಈ ಥರ ಸ್ನೇಹಿತರೆ ಎಲ್ಲ ಉಂಡೆ ಮಾಡ್ಕೊಂಡು ಈ ಥರ ಇಟ್ಕೋಬೇಕು ಸ್ನೇಹಿತರೆ. ಆಮೇಲೆ ಇದರ ಸ್ವಲ್ಪ ಈ ಥರ ಹಿಂಗೆ ಪ್ರೆಸ್ ಮಾಡ್ಕೊಬೋದು. ಒಂದು 5 ನಿಮಿಷ ಬಿಟ್ಟು ಆದಮೇಲೆ ಪ್ರೆಸ್ ಮಾಡ್ಕೊಂಬಿಟ್ಟು ಆವಾಗ ರೇಸಾಗಿ ಬಿಡಬೇಕು. ಈ ಥರ ಸ್ನೇಹಿತರೆ ಒಂದು 2 ನಿಮಿಷ ಆಮೇಲೆ ಹುಳಿ ಬಂದಮೇಲೆ ಈ ಥರ ನೀಟಾಗಿ ತಡ್ಕೊಬೇಕು. ಸ್ವಲ್ಪ ಈ ಥರದ್ದೆಲ್ಲ ಎಲ್ಲದನ್ನು ತಡ್ಕೊಂಡ್ಬಿಟ್ಟು ಇಟ್ಕೊಬೇಕು. ಸ್ವಲ್ಪ ರೇಸ್ ಆದಮೇಲೆ ಒಂದು ಯಾವ್ದಾರ ಒಂದು ಬಾಟ್ಲಿ ಮುಚ್ಚಿಡೋದ ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಮಧ್ಯೆ ಹಿಟ್ಟು ತೆಗೆದುಬಿಟ್ಟು ಸ್ವಲ್ಪ ರೇಸ್ ಆಗಬೇಕು. ರೇಸ್ ಆದಮೇಲೆ ಮಧ್ಯದಲ್ಲಿ ಬಾಲ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಗೆ ಬಿಟ್ಬಿಟ್ರೆ ಇಷ್ಟು ದಪ್ಪ ರೇಸ್ ಆಗುತ್ತೆ ಸ್ನೇಹಿತರೆ. ಇವಾಗ ಇದು ಒಂದು ಅರ್ಧ ಗಂಟೆ ಒಂದು 20-25 ನಿಮಿಷ ಆಗಿದೆ. ಎಲ್ಲ ರೇಸ್ ಆಗಿದೆ. ಇವಾಗ ಇದನ್ನ ನಾವೀಗ ಎಣ್ಣೆ ಹೊಡಿಕೆ ಬೇಡ ಬನ್ನಿ ಸ್ನೇಹಿತರೆ. ಈ ಥರ ತೂತ ಮಾಡ್ಕೊಂಡಿದೆ. ಯಾವ್ದಾರು ಪನಲ್ಲು ಇಲ್ಲ ಅಂತಂದರೆ ಬಾಟ್ಲಿ ಮುಚ್ಚುಳುಗಳಿರ್ತಾವಲ್ಲ ಅದನ್ನ ಹಾಕ್ಬಿಟ್ಟು ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಮಧ್ಯದ ಹಿಟ್ಟನ್ನ ತೆಗೆದುಬಿಟ್ಟು ರೆಡಿ ಹಾಕ್ಬೇಕು ಸ್ನೇಹಿತರೆ. ಆವಾಗ ನೀಟಾಗಿದ ಗೋಲ್ ಶೇಪ್ ಬರುತ್ತೆ. ಬನ್ನಿ ಇವಾಗ ಎಣ್ಣೆ ಒಳಕ್ಕೆ ಬಿಡೋಣ. ಇದು ಎಣ್ಣೆ ಕಾಯ್ತಿದೆ. ಈಗ ಸ್ನೇಹಿತರೆ ಬನ್ನಿ ಎಣ್ಣೆ ಒಳಗೆ ಬಿಡೋಣ. ನಿಧಾನವಾಗಿ ತಗೋಬೇಕಂತಂದರೆ ಇದು ಮೈದಾ ಹಾಕಿರ್ತೀವಿ ಕೆಳಗಡೆ ಏನು ಅಂಟಕ್ಕೆ ಹೋಗೋದಿಲ್ಲ. ನೀಟಾಗಿ ಈ ಥರ ತಗೋಬಿಟ್ಟು ಹಿಂಗೆ ಬಿಡೋದು ಸ್ನೇಹಿತರೆ. ಇದಾಗ ಇದು ಲೋ ಹೀಟಲ್ಲಿ ಬೇಯಿಸ್ಬೇಕು ಸ್ನೇಹಿತರೆ. ಫುಲ್ ಜಾಸ್ತಿ ಇದರಲ್ಲಿ ಬೇಯಿಸಿದ್ರೆ ರೋಸ್ಟ್ ಆಗ್ಬಿಡುತ್ತೆ. ಪಟ್ಟು ನಂಗೆ ಬೇಯಲ್ಲ ಮತ್ತು ಒಳಗಡೆ ಎಲ್ಲ ನೀಟಾಗಿ ಈ ಥರ ನೀಟಾಗಿ ಒಂಥರ ಪೂರಿ ಬೇಯಿಸ್ದಂಗೆ. ಈ ಪೂರಿ ಮತ್ತು ಎಂಥ ಉದ್ದಿನೊಡೆ ಅದು ಬೇಯಿಸ್ದಂಗೆ ನೀಟಾಗಿ ಈ ಥರ ಬೇಯಿಸ್ಬೇಕು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಉದ್ದಿದೆ. ಮತ್ತು ಇದನ್ನ ಈ ರೀತಿ ಮುಚ್ಚಾಕ್ಬೇಕು. ನೀಟಾಗಿ ಜಾಸ್ತಿ ಆಗಿದೆ ನೋಡಿ. ಜಾಸ್ತಿ ಕಲರ್ ಬಂದುಬಿಟ್ಟಿದೆ. ಈಗ ಒಂದೊಂದು 5 ನಿಮಿಷ ಇಲ್ಲ ಒಂದು 2 ನಿಮಿಷ ಬೇಯಿಸ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಿಡೋಣ ಬನ್ನಿ ಇವಾಗ ಇನ್ನೊಂದು ಬಿಡೋಣ ಬನ್ನಿ. ನೋಡಿ ದಪ್ಪ ಉತ್ತಿದೆ. ಎಲ್ಲವನ್ನೂ ಇದೇ ರೀತಿ ಬೇಯಿಸ್ಕೋಬೇಕು ಸ್ನೇಹಿತರೆ. ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಮೀಡಿಯಮ್ ರೋಸ್ಟ್ ಇರಲಿ ಸ್ನೇಹಿತರೆ. ಎಲ್ಲ ಬೇಯಿಸಾಯಿತು. ಎಲ್ಲ ನೀಟಾಗಿ ಬೆಂದಿದ್ದಾವೆ. ಈಗ ಲಾಸ್ಟ್ ಒನ್ ತೆಗೆಯೋಣ ಬನ್ನಿ. ನೀಟಾಗಿ ಎಣ್ಣೆ ಇಳಿಸ್ಬಿಟ್ಟು ಹಂಗೆ ಹಾಕ್ಕೊಳ್ಳಿ ತಟ್ಟಿಗೆ ಒಂದಕ್ಕೆ. ನೋಡಿ ಸ್ನೇಹಿತರೆ ಎಷ್ಟು ನೋಡಿ ಸ್ನೇಹಿತರೆ ಎಷ್ಟು ಸಾಫ್ಟಾಗಿದ್ದಾವೆ ನೋಡಿ. ಈ ಥರ ಮುಟ್ಟಿದ್ರೆ ಒಳಗೆ ಹೋಗ್ಬೇಕು. ನೀಟಾಗಿ ಸಾಫ್ಟ್ನೆಸ್ ಇರ್ಬೇಕು. ಜಾಸ್ತಿ ರೋಸ್ಟ್ ಮಾಡೋಕ್ಕೋಗ್ಬಾರ್ದು ನೋಡಿ. ಈಗ ನೆಕ್ಸ್ಟು ನಾವು ಚಾಕ್ಲೇಟ್ ಟ್ರಫಲ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ ಎಲ್ಲ ಒಂದೇ ಕಲರ್ ಬಂದಿದೆ. ಈ ಥರ ಸಾಫ್ಟಾಗಿರ್ಬೇಕು ಸ್ನೇಹಿತರೆ. ಬನ್ನಿ ಇವಾಗ ಚಾಕ್ಲೇಟ್ನ ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ಈಗ ಸ್ನೇಹಿತರೆ ನಾನು ಇವಾಗ ಡಾರ್ಕ್ ಕಾಂಪೌಂಡ್ನ
ಈ ಥರ ನೀಟಾಗಿ ಚಿಕ್ಕದಾಗಿ ಮಾಡಿಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ. ಇದನ್ನೀಗ ಮೆಲ್ಟ್ ಮಾಡ್ಕೊಳ್ಳೋದು ಬನ್ನಿ ಸ್ನೇಹಿತರೆ. ಡಾರ್ಕ್ ಕಾಂಪೌಂಡ್ ಚಾಕ್ಲೇಟು ಬನ್ನಿ ಮೆಲ್ಟ್ ಮಾಡ್ಕೊಳ್ಳೋಣ ಇದನ್ನ. ಈಗ ಇದನ್ನು 1-2 ನಿಮಿಷ 2 ನಿಮಿಷ ಇಟ್ಬಿಟ್ಟು ಹೀಟ್ ಮಾಡೋಣ ಬನ್ನಿ. ಒಂದೂವರೆ ನಿಮಿಷತ್ತಿಗೆ ಈಗ ಚಾಕ್ಲೇಟ್ ಮೆಲ್ಟ್ ಆಗಿದೆ. ನೀಟಾಗಿ ಈ ರೀತಿ ತಣ್ಣು ಮಾಡ್ಕೊಳ್ಳೋಣ ಬನ್ನಿ. ತಣ್ಣು ಮಾಡ್ಕೊಂಡ್ರೆ ಇದು ಫುಲ್ಲು ಮೆಲ್ಟ್ ಆಗುತ್ತೆ. ಈ ಥರ ಚಾಕ್ ತಗೊಂಡು ನೀಟಾಗಿ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಅದು ಎಜ್ಜಾಗಿ ಕರೆಕ್ಟ್ ಆಗುತ್ತೆ ನೀಟಾಗಿ. ಇದನ್ನು ಕೂಡ ಸ್ನೇಹಿತರೆ 180 ಗ್ರಾಮ್ ಮೈದಾದಿಂದ ಮಾಡಿರೋದು. 180 ಗ್ರಾಮ್ ಮೈದಲ್ಲಿ ಎಷ್ಟು ಬಂದಿದೆ ಟೋಟಲು? 3, 6, 9, 10, 11 ಬಂದಿದೆ. 11 ಪೀಸ್ ಬಂದಿದೆ ಸ್ನೇಹಿತರೆ. ಅದನ್ನು ಡೈಲಿ ಮಾಡೋದ್ರಿಂದ ಇದು ಕರೆಕ್ಟಾಗಿ ಒಂದು ದಿನಕ್ಕೆ ಖಾಲಿಯಾಗಿಬಿಡುತ್ತೆ. 11 ಡೈಲಿ ಮಾಡ್ತೀವಿ ಸ್ನೇಹಿತರೆ. ನೋಡಿ ಫುಲ್ಲೆಲ್ಲ ಮೆಲ್ಟ್ ಆಗಿದೆ ಇವಾಗ. ಸ್ನೇಹಿತರೆ ಫುಲ್ ಪೇಸ್ಟ್ ಆಗಿದೆ ಇವಾಗ. ಬನ್ನಿ ಇವಾಗ ಇದನ್ನು ಇವಾಗ ಇದರೊಳಗೆ ಡಿಪ್ ಮಾಡೋಣ. ಇಷ್ಟ ಹಿಂಗೆ ಮಾಡಿಬಿಟ್ಟು ಹಿಂಗೆ ಎತ್ತಿಬಿಡಿ. ಈ ಥರ ಅರ್ಧ ಒಂದು ಕಡೆಯಿಂದ ಎಲ್ಲವನ್ನೂ ಇದೇ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ. ಹಿಂಗೆ ಮಾಡಿಬಿಟ್ಟು ಥರ ಇಟ್ಕೊಡಿ ಎಲ್ಲವನ್ನ. ಈಗ ಎಲ್ಲವೂ ಇದೇ ರೀತಿ ಡಿಪ್ ಮಾಡಿ. ಸ್ವಲ್ಪ ಲೈಟ್ ಬಿಸಿ ಇದ್ದಾಗಲೇ ಮಾಡಬೇಕು, ಯಾಕಂತಂದ್ರೆ ಚಾಕ್ಲೇಟ್ ಎಲ್ಲ ಕಡೆಗೂ ನೀಟಾಗಿ ಇದಾಗುತ್ತೆ. ವಾದ ಸ್ನೇಹಿತರೆ ನೋಡಿ ಎಲ್ಲವೂ ಇದೇ ರೀತಿ ಅರ್ಧ ಫುಲ್ ಮುಳುಗ್ಸೋಕೋಗ್ಬಾರ್ದು. ಫುಲ್ ಮುಳುಗ್ಸಿರೂ ತುಂಬ ದಿನ ಇಡ್ಬೋದು, ಬಟ್ ಇಲ್ಲಿ ಬೇರೆ ಕಾಲಾಗೋದ್ರಿಂದ ಇಷ್ಟ ಆಗ್ತೀವಿ ಸ್ನೇಹಿತರೆ. ಇದು ಬಂದುಬಿಟ್ಟು ಸ್ನೇಹಿತರೆ ನಾವು 20 ರೂಪಾಯಿ ಮಾರ್ತೀವಿ. ನೀವು ಆನ್ಲೈನೆಲ್ಲ ತೊಗೊಂಡ್ರೆ ಇದು ಬಂದುಬಿಟ್ಟು ಸ್ನೇಹಿತರೆ 30 ರೂಪಾಯಿ. ಇದು ನಮ್ಮ ಅಂಗಡಿಗೆ ಬಂದುಬಿಟ್ಟು ಹೋಲ್ಸೇಲ್ ರೇಟು 20 ರೂಪಾಯಿ ಬರೀ. ಈಗ ಇದ್ರ ಮ್ಯಾಕ್ ಸ್ನೇಹಿತರೆ ಕಲರ್ ಬಾಲ್ಸ್ ಹಾಕೋಣ ಬನ್ನಿ. ಇದ್ರ ಮ್ಯಾಕ್ ಸ್ನೇಹಿತರೆ ಈ ಥರ ಕಲರ್ ಬಾಲ್ಸ್ಗಳನ್ನ ಡೆಕೋರೇಷನ್ಗೆ ಹಾಕೊಂಡು ಬಂದಿದ್ದಾರೆ. ಮಕ್ಕಳಿಗೆ ನೋಡೋಕ್ಕೆ ಅಟ್ರಾಕ್ಟ್ ಆಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ರೌಂಡಕ್ಕೆ ಎಲ್ಲ ಬಾಲ್ಸ್ನಕ್ಕೂ ಇನ್ನೊಂದು ಥರ ಬರುತ್ತೆ, ಸೇವ್ ಚಾಕ್ಲೇಟ್ ಅಂತ ಆ ಕಲರ್, ಅದು ಇದೇ ಥರ ಇರುತ್ತೆ. ಅದು ಹಾಕಿರೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ಎಲ್ಲದಕ್ಕೂ ನೋಡಲ್ಲ ಸ್ನೇಹಿತರೆ, ಎಲ್ಲದಕ್ಕೂ ಈ ಥರ ಹಾಕ್ಕೊಂಡ್ಬಿಟ್ಟು ಮುಂದಕ್ಕೆ ಶೋಕೇಶ್ಗೆ ಇಡೋದು ಸ್ನೇಹಿತರೆ. ಕಸ್ಟಮರ್ ಬಂದಾಗ ಕೊಡೋದು. ನೀವು ಮನೇಲಿ ಟ್ರೈ ಮಾಡಿ. ಈ ಒಂದು ರೆಸಿಪಿ ನಾನು ಕೇಳಿದ್ರೆ ರೆಸಿಪಿ ತೋರಿಸ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಸ್ನೇಹಿತರೆ. ಬನ್ನಿ ಎತ್ತಿಡೋಣ, ಎಲ್ಲ ಟ್ರೈಗೆ ಜೋಡಿಸಿ ಮುಂದಕ್ಕೆ ಇಡೋಣ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ ಸ್ನೇಹಿತರೆ. ನಿಮ್ಮ ಸಪೋರ್ಟು ಮುಖ್ಯವಾಗಿ ನಮಗೆ ಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.